ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತಂದಿರೋ ಮೂವಿ ಬಂದು ಇನ್ ಟೈಮ್ ಅಂತ. ಇದು ತಂತ್ರಜ್ಞಾನ, ಥ್ರಿಲ್ಲರ್, ಸೈನ್ಸ್ ಫಿಕ್ಷನ್ ಮೂವಿ ಅಂತ ಹೇಳ್ಬೋದು. ಈ ಮೂವಿ ನಡೆಯೋದು 2169ನೇ ಇಸ್ವಿಲಿ. ಅಲ್ಲಿ ಜನ 25ನೇ ವರ್ಷದವರೆಗೂ ಮಾತ್ರ ಬೆಳೀತಾ ಇರ್ತಾರೆ. ಅವ್ರು 25ನೇ ವರ್ಷ ತುಂಬಿದ ತಕ್ಷಣ ಅವ್ರ ಕೈಯಲ್ಲಿರೋ ಟೈಮರ್ ಶುರುವಾಗುತ್ತೆ. ಟೈಮ್ ಇದ್ದರೆ ಮಾತ್ರ ಇಲ್ಲಿ ಬದುಕಕ್ಕೆ ಸಾಧ್ಯ. ಸೊ ಅದಕ್ಕೆ ಅಂತ ಎಲ್ಲ ಕೆಲಸ ಮಾಡಿ ದುಡಿತಾ ಬದುಕ್ತಾ ಇರ್ತಾರೆ. ಇಲ್ಲಿ ಟೈಮೇ ಹೊಸ ಕರೆನ್ಸಿ. ಜಾಸ್ತಿ ಟೈಮ್ ಇರೋರು ಅಲ್ಲಿ ಶ್ರೀಮಂತರು. ಕೆಲವರು ಸಾವಿರಾರು ವರ್ಷಗಳ ಕಾಲ ಬದುಕ್ತಾ ಇರ್ತಾರೆ. ಶ್ರೀಮಂತರು ಮತ್ತು ಬಡವ್ರನ್ನ ಸಪ್ರೇಟ್ ಮಾಡೋಕ್ಕೆ ಬೇರೆ ಬೇರೆ ಟೈಮ್ ಝೋನ್ಸ್ ಅಂತ ಇರುತ್ತೆ. ನ್ಯೂ ಗ್ರೆಡಿಚ್ ಅನ್ನೋದು ಶ್ರೀಮಂತರಿರೋ ಜಾಗ, ಮತ್ತು ಗೆಟೋ ಅನ್ನೋದು ಬಡವರಿರೋ ಜಾಗ. ಗೆಟೋ ಅಲ್ಲಿ ನಮ್ಮ ಹೀರೋ ವಿಲ್ ಅವನ ಅಮ್ಮ ರೇಚಲ್ ಜೊತೆ ಒಂದು ಚಿಕ್ಕ ಅಪಾರ್ಟ್ಮೆಂಟಲ್ಲಿ ಇರ್ತಾನೆ. ಅವ್ರ ಹತ್ರ ಕಮ್ಮಿ ಟೈಮ್ ಇರುತ್ತೆ. ಅವತ್ತು ದುಡಿದು ಅವತ್ತು ಬದುಕೋತಾರ. ವಿಲ್ಗೆ ಟೈಮ್ ಫೈಟಿಂಗ್ ಮಾಡಿ ಸ್ವಲ್ಪ ಜಾಸ್ತಿ ದುಡಿಬೇಕು ಅಂತ ಆಸೆ ಇರುತ್ತೆ. ಆದರೆ ಇದು ಅವನ ಅಮ್ಮಂಗೆ ಇಷ್ಟ ಇರಲ್ಲ. ಯಾಕೆ ಅಂದರೆ ಅದು ಯಾವಾಗಲೂ ಕೆಟ್ಟದಾಗಿನೇ ಕೊನೆ ಆಗ್ತಾ ಇರುತ್ತೆ. ಎಷ್ಟೇ ಕಷ್ಟ ಇದ್ದರೂ ವಿಲ್ದು ಧಾರಾಳ ಮನಸ್ಸು. ರೋಡಲ್ಲಿ ಅವನಿಗೆ ಒಬ್ಳು ಚಿಕ್ಕ ಹುಡುಗಿ ಮಾಯಾ ಅಂತ ಸಿಗ್ತಾಳೆ. ಸಿಕ್ಕಿದಾಗೆಲ್ಲ ಅವನು ಅವಳಿಗೆ ತನ್ನ ಹತ್ರ ಇರೋ ಸ್ವಲ್ಪ ಟೈಮ್ನ ಕೊಡ್ತಾ ಇರ್ತಾನೆ. ವಿಲ್ಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾನೆ. ಅವನ ಹೆಸರು ಬೋರೆಲ್ ಅಂತ. ಇಬ್ಬರು ಲೋಕಲ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ದಿನ ಕಾಫಿ ಟೀ ಬೆಲೆ ಜಾಸ್ತಿ ಆಗ್ತಾನೇ ಇರುತ್ತೆ. ಟೈಮ್ ಖಾಲಿಯಾಗಿ ಜನ ಸತ್ತು ಬೀಳೋದು ಅಲ್ಲಿ ತುಂಬಾ ಕಾಮನ್ ಆಗಿಬಿಟ್ಟಿರುತ್ತೆ. ಇವರಿಗೆ ದಿನದ ಕೆಲಸದ ಮೇಲೆ ಸಂಬಳ ಕೊಡ್ತಾ ಇರ್ತಾರೆ. ಆದರೆ ಆ ಫ್ಯಾಕ್ಟ್ರಿಯವರು ಏನಾದರೂ ಒಂದೊಂದು ರೀಸನ್ ಇಟ್ಕೊಂಡು ಅವ್ರ ಸಂಬಳನ ಕಟ್ ಮಾಡ್ತಾ ಇರ್ತಾರೆ. ಒಂದು ರಾತ್ರಿ ವಿಲ್ ಬಾರ್ಗೆ ಹೋಗ್ತಾನೆ ಒಬ್ಬನ ಹತ್ರ ಟೈಮ್ ಇಸ್ಕೊಳ್ಳೋಕ್ಕೆ ಅಂತ. ಅಲ್ಲಿ ಬೋರೆಲ್ ಸಿಗ್ತಾನೆ. ಅವನು ಫುಲ್ ಕುಡಿತಾ ಇರ್ತಾನೆ. ಆ ಬಾರಲ್ಲಿ ಒಬ್ಬ ಶ್ರೀಮಂತ ಎಲ್ರಿಗೂ ಡ್ರಿಂಕ್ಸ್ ಕೊಡಿಸ್ತಾ ಇದ್ದಾನೆ ಅಂತ ಬೋರೆಲ್ ವಿಲ್ಗೆ ಹೇಳ್ತಾನೆ. ಆ ಶ್ರೀಮಂತನ ಹೆಸರು ಬಂದು ಹೆನ್ರಿ ಅಂತ. ಅವನ ಹತ್ರ 100 ವರ್ಷಕ್ಕೂ ಹೆಚ್ಚು ಟೈಮ್ ಇರುತ್ತೆ. ಆದರೆ ಅಷ್ಟು ದೊಡ್ಡ ಶ್ರೀಮಂತ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ವಿಲ್ಗೆ ಅರ್ಥ ಆಗಲ್ಲ. ವಿಲ್ ಟೈಮ್ ಕಳ್ಳರು ಗ್ಯಾಂಗ್ ಬಗ್ಗೆ ಹೆನ್ರಿಗೆ ಹೇಳಿ ಹುಷಾರಾಗಿರೋಕೆ ಹೇಳ್ತಾನೆ. ಆದರೆ ಹೆನ್ರಿ ಅವನ ಮಾತು ಕೇಳಲ್ಲ. ವಿಲ್ ಹೇಳ್ದಂಗೆ ಗ್ಯಾಂಗ್ ಲೀಡರ್ ಫೋಟೋಸ್ ಬಂದು ಹೆನ್ರಿ ಹತ್ರ ಟೈಮ್ ಫೈಟ್ ಆಡೋಕ್ಕೆ ಅಂತ ಕೇಳ್ತಾನೆ. ಬಾರಲ್ಲಿರೋರೆಲ್ಲರೂ ಓಡೋಗ್ತಾರೆ. ಆದರೆ ವಿಲ್ ಹಿಂದೆ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾನೆ. ಹೆನ್ರಿ ಚಾಲೆಂಜ್ಗೆ ಒಪ್ಕೊತಾನೆ. ಆದರೆ ಅದಕ್ಕೂ ಮುಂಚೆ ಅವನು ಬಾತ್ರೂಮ್ಗೆ ಹೋಗಬೇಕು ಅಂತ ಹೇಳ್ತಾನೆ. ಅವನ ಜೊತೆ ಒಬ್ಬ ಗಾರ್ಡ್ ಹೋಗ್ತಾನೆ. ಇದೇ ಅವಕಾಶ ತಗೊಂಡು ವಿಲ್ ಗಾರ್ಡ್ಗೆ ಹೊಡೆದು ಹೆನ್ರಿ ಜೊತೆ ಹಿಂದೆ ಡೋರಿಂದ ಹೊರಡೋಗ್ತಾನೆ. ಸ್ವಲ್ಪ ದೂರದಲ್ಲಿರೋ ಒಂದು ಹಳೆ ಫ್ಯಾಕ್ಟ್ರಿಲಿ ಇಬ್ಬರು ಬಚ್ಚಿಟ್ಕೊತಾರೆ. ವಿಲ್ ಹೆನ್ರಿನ ಗೆಟೋಲ್ ಏನು ಮಾಡ್ತಾ ಇದೆಯಾ, ಇಲ್ಲಿ ನೀನು ಸೇಫ್ ಅಲ್ಲ ಅಂತ ಕೇಳಿದಾಗ ಹೆನ್ರಿ ತಾನು 105 ವರ್ಷ ಬದುಕಿ ಸಾಕಾಗಿದೆ, ಅದಕ್ಕೆ ನಾನು ನ್ಯೂ ಗ್ರೆಡಿಚ್ ಬಿಟ್ಟೆ ಅಂತ ಹೇಳ್ತಾನೆ. ವಿಲ್ ಇದು ಮೂರ್ಖತನ ಅಂತ ಹೆನ್ರಿಗೆ ಹೇಳ್ತಾನೆ. ಹೆನ್ರಿ ವಿಲ್ಗೆ ಆವಾಗ ಅರ್ಥ ಮಾಡಿಸ್ತಾನೆ, ಗೆಟೋಲಿ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇರೋದು ಜನ ಸಾಯ್ಲಿ ಅಂತ. ಯಾಕೆ ಅಂದರೆ ಬಡವ್ರು ಸತ್ತಾಗ ಮಾತ್ರ ಶ್ರೀಮಂತರು ಬದುಕೋಕೆ ಸಾಧ್ಯ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಹೆನ್ರಿ. ಇಬ್ಬರು ನಿದ್ದೆಗೆ ಜಾರ್ತಾರೆ. ಆದರೆ ಹೆನ್ರಿ ಮೊದಲು ಎದ್ದು ಅವನಿಗೆ ಅಂತ 5 ನಿಮಿಷ ಮಾತ್ರ ಇಟ್ಕೊಂಡು ಎಲ್ಲ ಟೈಮ್ನೂ ವಿಲ್ಗೆ ಕೊಡ್ತಾನೆ. ವಿಲ್ಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗುತ್ತೆ. ಕಿಟಕಿ ಮೇಲಿರೋ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಅನ್ನೋ ಮೆಸೇಜ್ ನೋಡ್ತಾನೆ. ಆಚೆ ನೋಡಿದಾಗ ಹೆನ್ರಿ ಬ್ರಿಡ್ಜ್ ತುದಿಲಿ ಕೂತಿರ್ತಾನೆ. ವಿಲ್ ಗಾಬರಿಯಿಂದ ಹೆನ್ರಿ ಹತ್ರ ಓಡ್ ಬರ್ತಾನೆ. ಆದರೆ ಅಷ್ಟರಲ್ಲಿ ಹೆನ್ರಿ ಟೈಮ್ ಖಾಲಿಯಾಗಿ ಅವನು ಸತ್ತೋಗ್ತಾನೆ. ಅಲ್ಲೇ ಇರೋ CCTV ಕ್ಯಾಮ್ರಾದಲ್ಲಿ ವಿಲ್ ರೆಕಾರ್ಡ್ ಆಗ್ತಾನೆ. ವಿಲ್ ಅಲ್ಲಿಂದ ಓಡೋಗ್ತಾನೆ. ಅಲ್ಲಿಂದ ವಿಲ್ ಬೋರೆಲ್ ಮನೆಗೆ ಹೋಗ್ತಾನೆ. ಅಲ್ಲಿ ಬೋರೆಲ್ ಹೆಂಡತಿ ಗ್ರೆಟಾ ಮತ್ತು ಅವನ ಮಗು ಸಿಗ್ತಾರೆ. ವಿಲ್ ಬೋರೆಲ್ಗೆ ನಡೆದಿದ್ದೆಲ್ಲ ಹೇಳಿ ಅವನಿಗೆ 10 ವರ್ಷ ಗಿಫ್ಟ್ ಕೊಡ್ತಾನೆ. ಸಂಜೆ ವಿಲ್ ಬಸ್ ಸ್ಟಾಪ್ಗೆ ಹೋಗ್ತಾನೆ ಅವ್ರ ಅಮ್ಮ ರೇಚಲ್ನ ಪಿಕ್ ಮಾಡೋಕ್ಕೆ ಅಂತ. ಆದರೆ ರೇಚಲ್ ಬರೋದೇ ಇಲ್ಲ. ಯಾಕೆ ಅಂದರೆ ರೇಚಲ್ ಹತ್ರ ಬರೀ 1.5 ಗಂಟೆ ಮಾತ್ರ ಇರುತ್ತೆ. ಮಧ್ಯಾಹ್ನ ಬಸ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗಿ ರೇಚಲ್ ಹತ್ರ ಇವಾಗ ಟಿಕೆಟ್ ತೊಗೊಳಕ್ಕೂ ದುಡ್ಡಿರಲ್ಲ. ವಾಪಸ್ ನಡೆದು ಹೋಗೋಕ್ಕೆ 2 ಗಂಟೆ ಬೇಕು. ಸೊ ರೇಚಲ್ ಓಡೋಕೆ ಶುರು ಮಾಡ್ತಾಳೆ. ವಿಲ್ ಕೂಡ ಅವ್ರ ಅಮ್ಮ ಬರೋ ದಾರಿ ಕಡೆ ಓಡ್ತಾನೆ. ಇಬ್ಬರು ಮಧ್ಯದಲ್ಲಿ ಸಿಗ್ತಾರೆ. ಆದರೆ ಅಷ್ಟೊತ್ತಿಗೆ ರೇಚಲ್ ಟೈಮ್ ಖಾಲಿಯಾಗಿ ಅವಳು ಸತ್ತೋಗ್ತಾಳೆ. ಮಾರನೇ ದಿನ ಟೈಮ್ ಕೀಪರ್ಸ್ ಅಂದರೆ ಅಲ್ಲಿ ಪೊಲೀಸ್ಗೆ ನದಿಲಿ ಹೆನ್ರಿ ಬಾಡಿ ಸಿಗುತ್ತೆ. ಏಜೆಂಟ್ ಲಿಯಾನ್ ಬಂದು ಯಾರೋ ಇವನ್ನ ಟೈಮ್ಗೋಸ್ಕರನೇ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಬೇರೆ ಏಜೆಂಟ್ಗಳಿಗೆ ಸೆಕ್ಯೂರಿಟಿ ಫುಟೇಜ್ ಚೆಕ್ ಮಾಡೋಕ್ಕೆ ಹೇಳ್ತಾನೆ. ಕ್ಯಾಮ್ರಾ ಆ್ಯಂಗಲಿಂದ ಹೆನ್ರಿ ಕಾಣಿಸಲ್ಲ, ಆದರೆ ವಿಲ್ ಮುಖ ಕಾಣಿಸುತ್ತೆ. ಪೊಲೀಸ್ ವಿಲ್ಲೇ ಹೆನ್ರಿನ ಸಾಯಿಸಿರೋದು ಅಂತ ಅನ್ಕೊತಾರೆ. ಇನ್ನೊಂದು ಕಡೆ ವಿಲ್
ರೇಚಲ್ ಸಾವಿಂದ ತುಂಬ ಬೇಜಾರಾಗಿ ಗೆಟೋಯಿಂದ ಒಂದು ಕಾರ್ನ ಬಾಡಿಗೆಗೆ ತಗೊಂಡು ಶ್ರೀಮಂತನ ಥರ ನ್ಯೂ ಗ್ರೆಡಿಜ್ಗೆ ಹೊರಡ್ತಾನೆ. ಪ್ರತಿ ಟೈಮ್ ಝೋನ್ ಕ್ರಾಸ್ ಮಾಡಿದಾಗಲೂ ಕೂಡ ಅವನು ತುಂಬ ಕಾಸ್ಟ್ಲಿ ಟೋಲ್ ಕಟ್ಟಬೇಕು. ಸಿಟಿಗೆ ಬಂದ ಮೇಲೆ ಅವನು 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಸಿಲ್ವಿಯಾ ಅನ್ನೋಳು ಇವನ್ನ ನೋಡ್ತಾಳೆ. ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲೇ ಹೋಟೆಲಲ್ಲಿರೋ ರೆಸ್ಟೋರೆಂಟ್ಗೆ ತಿನ್ನೋಕೆ ಅಂತ ಹೋಗ್ತಾನೆ. ಸಿಲ್ವಿಯಾ ದೂರದಿಂದನೇ ಅವನ್ನ ಅಬ್ಸರ್ವ್ ಮಾಡ್ತಾಳೆ. ವಿಲ್ ಹತ್ರ ಒಬ್ಳು ವೇಟ್ರೆಸ್ ಬರ್ತಾಳೆ. ಅವಳಿಗೆ ಅವನ್ನ ನೋಡಿದ ತಕ್ಷಣ ಅವನು ಇಲ್ಲಿ ಅವನಲ್ಲ ಅಂತ ಗೊತ್ತಾಗುತ್ತೆ. ಆದರೂ ಅವಳು ಅವನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾಳೆ. ಆದ್ದರಿಂದ ವಿಲ್ ಅವಳಿಗೆ ಜಾಸ್ತಿ ಟಿಪ್ಸ್ ಕೊಡ್ತಾನೆ. ಸಿಟಿಯಲ್ಲಿರೋ ಕ್ಯಾಸಿನೋಗೆ ಹೋಗೋದಾದರೆ ನಿಮಗೆ ಇನ್ನೂ ಚೆನ್ನಾಗಿರೋ ಬಟ್ಟೆ ಬೇಕು ಅಂತ ವಿಲ್ಗೆ ಹೇಳ್ತಾಳೆ. ಅಷ್ಟೊಂದು ಟೈಮ್ ಬಾರ್ಡರ್ಸ್ನ ಕ್ರಾಸ್ ಮಾಡಿದ್ರಿಂದ ವಿಲ್ ಎಲ್ಲಿದ್ದಾನೆ ಅಂತ ಪೊಲೀಸ್ ಅವರಿಗೆ ಗೊತ್ತಾಗುತ್ತೆ. ಲಿಯಾನ್ಗೆ ನೆನಪಾಗುತ್ತೆ ಅವನು ವಿಲ್ ಅಪ್ಪನ್ನ ಕೂಡ ಹಿಂದೆ ಚೇಸ್ ಮಾಡಿದ್ದಾನೆ ಅಂತ. ವಿಲ್ ಚೆನ್ನಾಗಿರೋ ಸೂಟ್ ತೊಗೊಂಡು ಕ್ಯಾಸಿನೋಗೆ ಹೋಗ್ತಾನೆ. ಅಲ್ಲಿ ಇವನ ಹತ್ರ ಮೆಂಬರ್ಶಿಪ್ ಇಲ್ದಲೇ ಇರೋ ಕಾರಣ ಡೊನೇಷನ್ ಕೇಳ್ತಾರೆ. ವಿಲ್ ಪೋಕರ್ ಆಡೋಕೆ ಅಂತ ಒಂದು ಟೇಬಲ್ಗೆ ಹೋಗ್ತಾನೆ. ಅಲ್ಲಿ ವೈಸ್ ಅನ್ನೋನು ಪರಿಚಯ ಆಗ್ತಾನೆ. ಟೈಮ್ನ ಸಾಲ ಕೊಡೋ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನು ಆಟ ಆಡಬೇಕಾದ್ರೆ ಜಾಸ್ತಿ ಬೆಟ್ಟಿಂಗ್ ಮಾಡೋಕೆ ಹಿಂದೆ ಮುಂದೆ ನೋಡ್ತಾ ಇರಲ್ಲ. ಸಿಲ್ವಿಯಾ ಬಂದು ವೈಸ್ ಮಗಳು. ಅವಳು ಟೇಬಲ್ಗೆ ನೋಡೋಕೆ ಅಂತ ಬರ್ತಾಳೆ. ವಿಲ್ ಅವಳನ್ನ ಗಮನಿಸ್ತಾ ಅವನ ಹತ್ರ ಇರೋ ಎಲ್ಲ ಟೈಮ್ನೂ ಬೆಟ್ ಮಾಡ್ತಾನೆ. ಆದರೆ ವಿಲ್ ಆ ಗೇಮ್ನ ಗೆಲ್ತಾನೆ. ಇದರಿಂದ ವೈಸ್ ತುಂಬ ಇಂಪ್ರೆಸ್ ಆಗಿ ವಿಲ್ನ ಅವನ ಪಾರ್ಟಿಗೆ ಕರೀತಾನೆ. ಮಾರನೇ ದಿನ ವಿಲ್ ಒಂದು ಕಾಸ್ಟ್ಲಿ ಕಾರ್ನ ತಗೊಂಡು ವೈಸ್ ಪಾರ್ಟಿಗೆ ಹೋಗ್ತಾನೆ. ಸಿಲ್ವಿಯಾಗೆ ವಿಲ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಕುತೂಹಲ. ಅವಳ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಅಂತ ಕರೀತಾಳೆ. ಅವನು ಗೆಟೋಯಿಂದ ಬಂದಿರೋದು ಅಂತ ಅನಿಸುತ್ತೆ ಅಂತ ಅವಳು ಹೇಳ್ತಾಳೆ. ಅವಳಿಗೆ ಕೆಲವು ಸತಿ ಗೆಟೋಲಿ ಜನ ಆರಾಮಾಗಿರಬಹುದು ಅಂತ ಅನಿಸುತ್ತೆ. ಯಾಕೆ ಅಂದರೆ ಇಲ್ಲಿ ಯಾವಾಗಲೂ ಅವಳು ಸುತ್ತಮುತ್ತ ಅವಳ ಬಾಡಿ ಗಾರ್ಡ್ಸ್ ಇದ್ದೇ ಇರ್ತಾರೆ. ಅವಳಿಗೆ ಏನು ಮಾಡೋಕ್ಕೂ ಸಾಧ್ಯ ಇರಲ್ಲ ಅಂತ ಹೇಳ್ತಾಳೆ. ಕೆಲವು ಸತಿ ಅಂತೂ ಏನಾದರೂ ಹುಚ್ಚುತನ ಮಾಡಬೇಕು ಅನಿಸುತ್ತೆ ಅಂತಲೂ ಹೇಳ್ತಾಳೆ. ವಿಲ್ ಅವಳನ್ನ ಅಲ್ಲೇ ಇರೋ ಸಮುದ್ರದ ಹತ್ರ ಕರ್ಕೊಂಡು ಹೋಗ್ತಾನೆ. ಸ್ವಿಮ್ಮಿಂಗ್ ಹೋಗೋಣ ಬಾ ಅಂತ ಕರೀತಾನೆ. ಸಿಲ್ವಿಯಾ ಹಿಂಜರಿತಾಳೆ. ಆದರೆ ಆಮೇಲೆ ನೀರೊಳಗಡೆ ಹೋಗ್ತಾಳೆ. ಅಲ್ಲಿ ಇನ್ನೂ ಹೀಗೆ ಏನೇನು ಮಾಡ್ಬೋದು ಅಂತ ಇಬ್ಬರು ಪ್ಲ್ಯಾನ್ ಮಾಡ್ತಾರೆ. ಅಷ್ಟರಲ್ಲಿ ಸಿಲ್ವಿಯಾನ ಹುಡ್ಕೊಂಡು ಅವಳ ಬಾಡಿ ಗಾರ್ಡ್ಸ್ ಬರ್ತಾರೆ. ಆವಾಗ ಇಬ್ಬರು ಬಚ್ಚಿಡ್ಕೊತಾರೆ. ಸಿಗಾಕೊಳ್ಳೋ ಅಷ್ಟರಲ್ಲಿ ವಾಪಸ್ ಹೋಗೋದು ಒಳ್ಳೇದು ಅಂತ ಇಬ್ಬರು ಹೊರಡ್ತಾರೆ. ಯಾರಿಗೂ ಅನುಮಾನ ಬರಬಾರ್ದು ಅಂತ ಇಬ್ಬರು ಬೇರೆ ಬೇರೆ ಕಡೆಯಿಂದ ವಾಪಸ್ ಪಾರ್ಟಿಗೆ ಬರ್ತಾರೆ. ವೈಸ್ ವಿಲ್ನ ಪೋಕರ್ ಆಡೋಕ್ಕೆ ಕರೀತಾನೆ. ಆದರೆ ಅಷ್ಟರಲ್ಲಿ ಪೊಲೀಸ್ ಬರ್ತಾರೆ. ವಿಲ್ನ ಇನ್ವೆಸ್ಟಿಗೇಷನ್ಗೆ ಅಂತ ಅಲ್ಲೇ ಇನ್ನೊಂದು ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವಿಲ್ ಪೊಲೀಸ್ ಅವರಿಗೆ ಹೇಳ್ತಾನೆ ಹೆನ್ರಿ ತಾನಾಗಿನೇ ಅವನ ಟೈಮ್ ನನಗೆ ಕೊಟ್ಟು ಅವ್ನು ಸತ್ತಿದ್ದು ಅಂತ. ಆದರೆ ಪೊಲೀಸ್ ವಿಲ್ನ ನಂಬಲ್ಲ. ವಿಲ್ ಹತ್ರ ಇರೋ ಎಲ್ಲ ಟೈಮ್ನೂ ಪೊಲೀಸ್ ತಗೊತಾರೆ. ಅವನಿಗೆ ಅಂತ ಬರೀ 2 ಗಂಟೆ ಮಾತ್ರ ಬಿಡ್ತಾರೆ ಕಂಪ್ಲೇಂಟ್ ಎಲ್ಲ ಫೈಲ್ ಮಾಡೋಕ್ಕೆ. ಏಜೆಂಟ್ ಲಿಯಾನ್ ವಿಲ್ಗೆ ನಿನ್ನ ನೋಡಿದ್ರೆ ನನಗೆ ನಿಮ್ಮ ಅಪ್ಪನ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಾನೆ. ವಿಲ್ಗೆ ಅವ್ರ ಅಪ್ಪನ ಬಗ್ಗೆ ಅಷ್ಟು ನೆನಪಿರಲ್ಲ. ವೈಸ್ ಮತ್ತು ಸಿಲ್ವಿಯಾ ಏನಾಗ್ತಾ ಇದೆ ಅಂತ ನೋಡೋಕ್ಕೆ ಅಂತ ಬರ್ತಾರೆ. ಎಲ್ಲರ ಗಮನ ಬೇರೆ ಕಡೆ ಇರೋದನ್ನ ನೋಡಿ ವಿಲ್ ಅಲ್ಲಿರೋ ಗಾರ್ಡ್ಸ್ನ ಹೊಡೆದು ಗನ್ ಜೊತೆ ಓಡೋಗೋಕ್ಕೆ ಟ್ರೈ ಮಾಡ್ತಾನೆ. ಅಲ್ಲೇ ಇದ್ದ ಸಿಲ್ವಿಯಾನ ಸಾಯಿಸೋದಾಗಿ ಎದುರಿಸ್ತಾನೆ. ಹಿಂದೆಯಿಂದ ವಿಲ್ ಕಾರಲ್ಲಿ ಹೊರಡ್ತಾರೆ. ಆದರೆ ಲಿಯಾನ್ ಅವ್ರನ್ನ ಫಾಲೋ ಮಾಡ್ತಾನೆ. ಇಡೀ ಸಿಟಿ ಎಲ್ಲ ಓಡಿಸಾಡ್ತಾನೆ. ಅವನ ಕಾರ್ ಕ್ರ್ಯಾಶ್ ಆಗುತ್ತೆ. ಹೀಗಾಗಿ ವಿಲ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಸಿಲ್ವಿಯಾ ಮತ್ತು ವಿಲ್ ಗೆಟೋಗೆ ಬರ್ತಾರೆ. ಅವನ ಹತ್ರ ಟೈಮ್ ಕಮ್ಮಿ ಇರೋದ್ರಿಂದ ಅವನು ಸಿಲ್ವಿಯಾನ ಕೇಳ್ತಾನೆ. ಆದರೆ ಅವಳು ಹೆಲ್ಪ್ ಮಾಡೋಕ್ಕೆ ಒಪ್ಪಲ್ಲ. ಬ್ರಿಡ್ಜ್ ಮೇಲೆ ಹೋಗಬೇಕಾದ್ರೆ ವಿಲ್ ಅಲ್ಲಿರೋ ಕ್ಯಾಮ್ರಾನ ನೋಡ್ತಾ ರೋಡ್ ಮೇಲಿರೋ ಟ್ರ್ಯಾಪ್ನ ನೋಡ್ದಲೇ ಕಾರ್ ಕ್ರ್ಯಾಶ್ ಆಗುತ್ತೆ. ಇಬ್ಬರು ಜ್ಞಾನ ತಪ್ಪಿ ಬಿದ್ದಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ಫೋಟೋಸ್ ಮತ್ತು ಅವನ ಗ್ಯಾಂಗ್ ಬರ್ತಾರೆ. ಸಿಲ್ವಿಯಾ ಹತ್ರ ಜಾಸ್ತಿ ಟೈಮ್ ಇರೋದನ್ನ ನೋಡಿ ಕದಿಯೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಪೊಲೀಸ್ ಬರ್ತಾ ಇರೋ ಸೌಂಡ್ ಕೇಳಿ ಎಲ್ಲ ಓಡೋಗ್ತಾರೆ. ಸಿಲ್ವಿಯಾ ಹತ್ರ ಬರೀ ಅರ್ಧ ಗಂಟೆ ಮಾತ್ರ ಇರುತ್ತೆ. ಎಚ್ಚರ ಆದಾಗ ಅವಳ ಹತ್ರ ಇರೋ ಟೈಮ್ ನೋಡಿ ಅವಳು ಗಾಬರಿ ಆಗ್ತಾಳೆ. ವಿಲ್ಗೆ ಹೆಲ್ಪ್ ಮಾಡೋಕ್ಕೆ ಹೇಳ್ತಾಳೆ. ವಿಲ್ ಒಪ್ಕೊಂಡು ಅವಳಿಗೆ ಸ್ವಲ್ಪ ಟೈಮ್ ಕೊಡ್ತಾನೆ. ಇಬ್ಬರು ಟೌನ್ಗೆ ಹೊರಡ್ತಾರೆ. ಅವ್ರು ಹೋದ್ಮೇಲೆ ಅಲ್ಲಿಗೆ ಪೊಲೀಸ್ ಬರ್ತಾರೆ. ಆದರೆ ಕಾರ್ ಆಕ್ಸಿಡೆಂಟ್ ಹತ್ರ ಹೋಗೋಕ್ಕೂ ಮುಂಚೆ ಲಿಯಾನ್ ಆ ದಿನದ ಟೈಮ್ನ ಕಲೆಕ್ಟ್ ಮಾಡ್ಕೊತಾನೆ. ಅವನು ಅವಶ್ಯಕತೆಗೂ ಹೆಚ್ಚು ಟೈಮ್ ಇಟ್ಕೊತಾ ಇರಲ್ಲ. ಅಲ್ಲಿ ಸಿಚುವೇಶನ್ನ ನೋಡಿ ಲಿಯಾನ್ ವಿಲ್ ಹಿಂದೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತಾನೆ. ಯಾಕೆ ಅಂದರೆ ವಿಲ್ಲೇ ಅವ್ರ ಹತ್ರ ಬರ್ತಾನೆ ಅಂತ. ವಿಲ್ ಬೋರಲ್ ಮನೆ ಹತ್ರ ಹೋಗ್ತಾನೆ. ಆದರೆ ಅಲ್ಲಿ ಗ್ರೆಟಾ ಬೋರಲ್ ಬದುಕಿಲ್ಲ ಅಂತ ಹೇಳ್ತಾಳೆ. ಅವನ ಹತ್ರ 9 ವರ್ಷ ಟೈಮ್ ಇದ್ದರೂ ಅವ್ನು ಕುಡ್ದು ಸತೋದ ಅಂತ ಹೇಳ್ತಾಳೆ. ಸಿಲ್ವಿಯಾ ಮತ್ತೆ ಗಾಬರಿ ಆಗ್ತಾಳೆ. ಅವಳ ಹತ್ರ ಬೆಲೆ ಬಾಳೋ ಓಲೆ ಇರೋದನ್ನ ವಿಲ್ ನೋಡ್ತಾನೆ. ಅದನ್ನ ಅಡ ಇಡೋಕೆ ಅಂತ ಓಡ್ ಬರ್ತಾರೆ.
ಆದರೆ ಅಂಗಡಿ ಬಾಗಿಲು ಹಾಕ್ತಾ ಇರ್ತಾರೆ. ಸಿಲ್ವಿಯಾ ಓಲೆ ನೋಡಿ ಮತ್ತು ಅವರಿಬ್ಬರಿಗೆ ಟೈಮ್ ಎಷ್ಟು ಅವಶ್ಯಕತೆ ಇದೆ ಅಂತ ನೋಡಿ ಬರೀ 2 ದಿನದಷ್ಟು ಟೈಮ್ ಮಾತ್ರ ಕೊಡ್ತಾರೆ. ಅವರಿಗೆ ಬೇರೆ ಆಯ್ಕೆ ಇಲ್ದಲೇ ತಗೊತಾರೆ. ಅಲ್ಲಿಂದ ಪೇ ಫೋನ್ ಹತ್ರ ಹೋಗಿ ಸಿಲ್ವಿಯಾಗೆ ಅವಳ ಮನೆಗೆ ಕಾಲ್ ಮಾಡೋಕ್ಕೆ ಹೇಳ್ತಾನೆ, ಲಿಯಾನ್ ಹತ್ರ ಮಾತಾಡೋಕ್ಕೆ. ಸಿಲ್ವಿಯಾ ಬದಲಿಗೆ 1000 ವರ್ಷದಷ್ಟು ಟೈಮ್ನ ಗೆಟೋಲಿ ಹಂಚೋಕ್ಕೆ ವಿಲ್ ಹೇಳ್ತಾನೆ. ಲಿಯಾನ್ ವಿಲ್ಗೆ ನಿಮ್ಮ ಅಪ್ಪನ ಥರನೇ ಆಗ್ತಾ ಇದೆಯಾ ನೀನು ಅಂತ ಹೇಳ್ತಾನೆ. ನಿಮ್ಮಪ್ಪ ನೀನು ಅಂದ್ಕೊಂಡಂಗೆ ಟೈಮ್ ಫೈಟಿಂಗ್ ಆಡಬೇಕಾದ್ರಲ್ಲ ಸತ್ತಿದ್ದು ಅಂತಲೂ ಹೇಳ್ತಾನೆ. ವಿಲ್ ಕಾಲ್ ಕಟ್ ಮಾಡ್ತಾನೆ. ಲಿಯಾನ್ ಸಿಲ್ವಿಯಾ ಅಪ್ಪ ಅಮ್ಮಂಗೆ ವಿಲ್ ಡಿಮ್ಯಾಂಡ್ ಹೇಳ್ತಾನೆ. ವೈಸ್ಗೆ ಅದು ಚಿಲ್ಲರೆ ಲೆಕ್ಕ ಆದರೂ ಟೈಮ್ನ ಕೊಡೋಕ್ಕೆ ಹಿಂಜರಿತಾನೆ. ರಾತ್ರಿ ಆಗಿದ್ರಿಂದ ವಿಲ್ ಸಿಲ್ವಿಯಾನ ಕರ್ಕೊಂಡು ಅವನ ಅಪಾರ್ಟ್ಮೆಂಟ್ಗೆ ಬರ್ತಾನೆ. ಅವಳು ವಿಲ್ನ ಅವನ ಅಪ್ಪನ ಬಗ್ಗೆ ಕೇಳ್ತಾಳೆ. ಆಗ ವಿಲ್ ನಮ್ಮಪ್ಪ ತುಂಬ ಚೆನ್ನಾಗಿ ಟೈಮ್ ಫೈಟಿಂಗ್ ಆಡ್ತಾ ಇದ್ರು ಅಂತ ಹೇಳ್ತಾನೆ. ಅವನಿಗೆ ಹೇಳ್ಕೊಟ್ಟಿರೋ ಟ್ರಿಕ್ನ ಸಿಲ್ವಿಯಾಗೆ ತೋರಿಸ್ತಾನೆ. ಟ್ರಿಕ್ ಏನಂದ್ರೆ, ಬೇಕು ಅಂತ ಸೋಲೋ ಥರ ಆಡಿ ಎದುರಾಳಿ ಗೆದ್ದೆ ಅನ್ಕೊಂಡು ಇನ್ನೇನು ಸಾಯ್ತಾನೆ ಅಂತ ಆ ಕಡೆ ಗಮನ ಹೋಗಿದ ತಕ್ಷಣ ಗೇಮ್ನ ಚೇಂಜ್ ಮಾಡಿ ಎದುರಾಳಿನ ಎಲ್ಲ ಟೈಮ್ನು ತಗೊಳ್ಳೋದು. ವಿಲ್ ಅವರಪ್ಪ ಹೀಗೆ ಆಡಿ ಸತ್ತಿದ್ದು ಅಂತ ಅನ್ಕೊಂಡಿರ್ತಾನೆ. ಬಟ್ ಈಗ ಅದು ಸುಳ್ಳು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಆಮೇಲೆ ವಿಲ್ ಮತ್ತೆ ಸಿಲ್ವಿಯಾ ಅವ್ರ 25ನೇ ವರ್ಷದ ಬರ್ತ್ಡೇ ದಿನ ಏನಾಯ್ತು ಅಂತ ಹೇಳ್ಕೊತಾರೆ. ವಿಲ್ ಒಂದಿನ ರೋಡಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಟೈಮರ್ ಸ್ಟಾರ್ಟ್ ಆಗಿರುತ್ತೆ. ಆದರೆ ಸಾಲ ಇದ್ದಿದ್ರಿಂದ ಸುಮಾರು 1 ವರ್ಷದಷ್ಟು ಟೈಮು ತಕ್ಷಣ ಕಳ್ಕೊಂಡಿರ್ತಾನೆ. ಇನ್ನೊಂದು ಕಡೆ ಸಿಲ್ವಿಯಾ ಆರಾಮಾಗಿ ಮಲ್ಕೊಂಡಿರ್ಬೇಕಾದ್ರೆ ಅವಳ ಟೈಮರ್ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಅವಳ ಅಪ್ಪ ಸುಮಾರು 10 ವರ್ಷದಷ್ಟು ಟೈಮ್ನ ಅವಳಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾನೆ. ಮಾರನೇ ದಿನ ಬೆಳಗ್ಗೆ ಎದ್ದು ಎದುರುಗಡೆ ಇರೋ ಟೈಮ್ ಬಿಲ್ಡಿಂಗ್ ನೋಡಿದಾಗ ಅಲ್ಲಿ ಕ್ಯೂ ಇರುತ್ತೆ. ಟೈಮ್ ಖಾಲಿ ಅಂತ ಹಾಕಿರ್ತಾರೆ. ಇದರ ಅರ್ಥ ವೈಸ್ ಸಿಲ್ವಿಯಾನ ಬಿಡಿಸೋಕೆ ಅಂತ ಟೈಮ್ ಕೊಟ್ಟಿಲ್ಲ ಅನ್ನೋದು ಇವರಿಗೆ ಗೊತ್ತಾಗುತ್ತೆ. ಇದು ಸಿಲ್ವಿಯಾಗೆ ಬೇಜಾರಾಗುತ್ತೆ. ಅವಳಿಗೆ ಅವರ ಅಪ್ಪ ಬೇರೆಯವ್ರನ್ನ ತುಳಿದು ಮುಂದೆ ಬಂದು ಶ್ರೀಮಂತ ಆಗಿರೋದು ಅಂತ ಅರ್ಥ ಆಗುತ್ತೆ. ವಿಲ್ ಸಿಲ್ವಿಯಾನ ಮನೆಗೆ ಹೋಗಕ್ಕೆ ಹೇಳ್ತಾನೆ. ಆದರೆ ಅವಳು ಒಪ್ಪಲ್ಲ. ಇಬ್ಬರು ಒಟ್ಟಿಗೆ ಇರೋದಾಗಿ ಡಿಸೈಡ್ ಮಾಡ್ತಾರೆ. ಸಿಲ್ವಿಯಾ ಆದರೂ ಮನೆಗೆ ಒಂದ್ಸತಿ ಕಾಲ್ ಮಾಡಬೇಕು ಅಂತ ಹೇಳ್ತಾಳೆ. ವಿಲ್ ಅವಳಿಗೆ ಗನ್ ಕೊಟ್ಟು ಹುಷಾರಾಗಿರೋಕೆ ಹೇಳ್ತಾನೆ. ಅವನು ಸ್ವಲ್ಪ ದೂರದಲ್ಲಿ ಅವಳನ್ನ ನೋಡ್ತಾ ಇರ್ತಾನೆ. ಸಿಲ್ವಿಯಾ ಅವ್ರ ಅಪ್ಪಂಗೆ ಅವಳಿನ ಮನೆಗೆ ಬರಲ್ಲ ಅಂತ ಹೇಳ್ತಾಳೆ. ಆದರೆ ವೈಸ್ ಪೊಲೀಸ್ ನಿನ್ನ ಕರ್ಕೊಂಡು ಬರೋಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಸಿಲ್ವಿಯಾ ಹಿಂದೆ ತಿರುಗಿ ನೋಡಿದಾಗ ಲಿಯಾನ್ ವಿಲ್ ಹತ್ರ ಹೋಗ್ತಾ ಇರ್ತಾನೆ. ಅದನ್ನು ನೋಡಿ ಅವಳು ಲಿಯಾನ್ ಕೈಗೆ ಶೂಟ್ ಮಾಡ್ತಾಳೆ. ಬಿದ್ದಿರೋ ಲಿಯಾನ್ನ ನೋಡಿ ವಿಲ್ ಅವನ ಕೈಲಿರೋ ಟೈಮರ್ನ ನೋಡ್ತಾನೆ. ಆಗ ಅವನಿಗೆ ಅವರು ಅವಶ್ಯಕತೆ ಇಲ್ದಲೇ ಇರೋಕ್ಕಿಂತ ಹೆಚ್ಚು ಟೈಮ್ ಇಟ್ಕೊಳ್ಳಲ್ಲ ಅನ್ನೋದು ಗೊತ್ತಾಗುತ್ತೆ. ವಿಲ್ ಮತ್ತೆ ಸಿಲ್ವಿಯಾ ಅಲ್ಲಿಂದ ಕಾರ್ ತಗೊಂಡು ತಪ್ಪಿಸ್ಕೊಂಡು ಹೋಗ್ತಾರೆ. ಲಿಯಾನ್ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾನೆ. ಆದರೆ ಅಲ್ಲಿ ಜನ ಎಲ್ಲ ಅವನ್ನ ನೋಡಿ ಬಯೋಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಜನ ಸಾಯ್ತಾ ಇದ್ರು ಪೊಲೀಸ್ ಅವ್ರನ್ನ ಕಾಪಾಡೋಕ್ಕೆ ಏನೂ ಮಾಡ್ತಾ ಇರಲ್ಲ ಅಂತ. ಆದರೆ ಅಲ್ಲಿಗೆ ಇನ್ನೊಬ್ಬ ಪೊಲೀಸ್ ಬಂದು ಲಿಯಾನ್ನ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಸಿಲ್ವಿಯಾ ಪೊಲೀಸ್ ಕಾರಲ್ಲಿ ನಾವು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿಲ್ ಪೊಲೀಸ್ ಥರ ನಾಟಕ ಆಡಿ ಇನ್ನೊಂದು ಕಾರ್ನ ಅಡ್ಡ ಹಾಕ್ತಾನೆ. ಆ ಕಾರಲ್ಲಿದ್ದ ಒಬ್ಳ ಹತ್ರ ಬೆಲೆ ಬಾಳೋದನ್ನೆಲ್ಲ ಇಸ್ಕೊಂಡು ಅವಳ ಕಾರ್ನ ತಗೊಂಡು ಹೋಗ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಕಾರ್ ನಿಲ್ಲಿಸಿ ನ್ಯೂಸ್ ನೋಡ್ತಾರೆ. ಅಲ್ಲಿ ಇವರಿಬ್ರು ಈಗ ವಾಂಟೆಡ್ ಅಂತ ಗೊತ್ತಾಗುತ್ತೆ. ವಿಲ್ ಮತ್ತೆ ಸಿಲ್ವಿಯಾಗೆ ವಾಪಸ್ ಹೋಗೋಕೆ ಹೇಳ್ತಾನೆ. ಆದರೆ ಅವಳು ಒಪ್ಪಲ್ಲ. ಇನ್ನೊಂದು ಕಡೆ ವೈಸ್ ಅವನ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಎಲ್ಲ ಸರಿ ಇದೆ ಅಂತ ಸುಳ್ಳು ಹೇಳ್ತಾ ಇರ್ತಾನೆ. ಲಿಯಾನ್ ಅಲ್ಲಿಗೆ ಬಂದು ಇದು ಇನ್ನು ಕಿಡ್ನಾಪಿಂಗ್ ಕೇಸ್ ಅಲ್ಲ, ಸಿಲ್ವಿಯಾ ಕೂಡ ಈಗ ಒಬ್ಳು ಕ್ರಿಮಿನಲ್ ಅಂತ ಹೇಳ್ತಾನೆ. ವೈಸ್ ಲಿಯಾನ್ಗೆ ಲಂಚ ಕೊಟ್ಟು ಅದನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಲಿಯಾನ್ ಅದಕ್ಕೆ ಒಪ್ಪಲ್ಲ. ಸಿಲ್ವಿಯಾ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ನು ಪೊಲೀಸ್ಗೆ ಹೇಳಬೇಕು, ಇಲ್ಲ ಅಂದರೆ ನಿನ್ನ ಕೂಡ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಸಿಲ್ವಿಯಾ ವಿಲ್ನ ನಿಜವಾಗ್ಲೂ ಅವನ ಹತ್ರ ಟೈಮ್ ಇದ್ದಿದ್ರೆ ಬೇರೆ ಅವರಿಗೆ ಕೊಡ್ತಾ ಇದ್ನ ಅಂತ ಕೇಳ್ತಾಳೆ. ಆಗ ವಿಲ್ ಹೌದು ಅಂತ ಹೇಳ್ತಾನೆ. ಸಿಲ್ವಿಯಾ ಒಂದು ಪ್ಲಾನ್ ಹೇಳ್ತಾಳೆ. ಇಬ್ರು ವೈಸ್ ಟೈಮ್ನ ಕದಿಯೋಕ್ಕೆ ಅಂತ ಟೈಮ್ ಬ್ಯಾಂಕ್ಗೆ ಟ್ರಕ್ನ ಕ್ರ್ಯಾಶ್ ಮಾಡ್ತಾರೆ. ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಟೈಮ್ನ ಕದ್ದು ಹೋಗ್ತಾರೆ. ಉಳ್ದಿರೋದನ್ನ ಅಲ್ಲಿರೋ ಜನಗಳಿಗೆ ಬಿಡ್ತಾರೆ. ಪೊಲೀಸ್ ಅಲ್ಲಿಗೆ ಬರೋ ಅಷ್ಟರಲ್ಲಿ ಏನೂ ಉಳ್ದಿರಲ್ಲ. ಸಂಜೆ ಗ್ರೆಟಾ ಅವಳ ಮನೇಲಿ ಕೆಲಸ ಮಾಡ್ಕೊತಾ ಇರ್ತಾಳೆ. ಅವಳ ಬುಟ್ಟಿಲಿ ಒಂದು ಟೈಮ್ ಕ್ಯಾಪ್ಸ್ಯೂಲ್ ಇರುತ್ತೆ. ವಿಲ್ ಅವಳಿಗೆ ಅಂತ ಬಿಟ್ಟಿರ್ತಾನೆ. ಅವನು ಮಾಯಾಗೂ ಕೂಡ ಟೈಮ್ ಕೊಡ್ತಾನೆ. ಅವ್ರು ಕದ್ದಿದ್ದು ಬೇರೆ ಎಲ್ಲ ಟೈಮ್ನು ಗೆಟೋ ಅಲ್ಲಿರೋ ಟೈಮ್ ಲೈನ್ ಕ್ಲರ್ಕ್ಗೆ ಕೊಟ್ಟು ಅವಶ್ಯಕತೆ ಇರೋರಿಗೆ ಕೊಡಕ್ಕೆ ಹೇಳ್ತಾರೆ.
ಪೊಲೀಸ್ ಸ್ಟೇಷನಲ್ಲಿ ಲಿಯಾನ್ ಜನರ ಹತ್ರ ಇರಬೇಕಾಗ್ದಲೇ ಇರೋ ಟೈಮ್ನ ನೋಡಿ ವಿಲ್ ಯಾರಿಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದಾನೋ ಅವ್ರನ್ನೇ ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ವಿಲ್ ಮತ್ತು ಸಿಲ್ವಿಯಾ ಎಲ್ಲ ಕಡೆ ಇನ್ನೂ ಹೆಚ್ಚು ಬ್ಯಾಂಕ್ಗಳನ್ನ ಕದಿಯೋಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ನ್ಯೂಸ್ನಲ್ಲಿ ಬರೋಕ್ಕೆ ಶುರು ಆಗುತ್ತೆ. ವೈಸ್ಗೆ ಅವನ ಮಗಳು ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಆಗಲ್ಲ. ಒಂದು ವಾರ ಆದಮೇಲೆ ಲಿಯಾನ್ಗೆ ವಿಲ್ ಇರೋ ಜಾಗ ಗೊತ್ತಾಗುತ್ತೆ. ಅವನ್ನ ಅರೆಸ್ಟ್ ಮಾಡೋಕೆ ಅಂತ ಬರ್ತಾರೆ. ಆದರೆ ವಿಲ್ಗೆ ಇವ್ರು ಬರ್ತಾ ಇರೋದು ಮುಂಚೆನೇ ಕೇಳಿಸುತ್ತೆ. ವಿಲ್ ಮತ್ತು ಸಿಲ್ವಿಯಾ ಅಲ್ಲಿಂದ ಓಡೋಗೋಕ್ಕೆ ಶುರು ಮಾಡ್ತಾರೆ. ಲಿಯಾನ್ ಕೂಡ ಅವ್ರನ್ನ ಹಿಂಬಾಲಿಸ್ತಾನೆ. ಆದರೆ ಸ್ವಲ್ಪ ದೂರ ಹೋದ್ಮೇಲೆ ಲಿಯಾನ್ ಶೂಟ್ ಮಾಡ್ತಾನೆ. ವಿಲ್ ಕೂಡ ವಾಪಸ್ ಶೂಟ್ ಮಾಡ್ತಾನೆ. ಇಬ್ರು ಹೇಗೋ ತಪ್ಪಿಸ್ಕೊಂಡು ಅಲ್ಲಿರೋ ಬಸ್ಗೆ ಹತ್ತುತ್ತಾರೆ. ಡ್ರೈವರ್ಗೆ ಇವರಿಬ್ರು ಯಾರು ಅಂತ ಗೊತ್ತಾಗುತ್ತೆ. ಆದರೆ ವಿಲ್ ಅವನಿಗೆ ಸ್ವಲ್ಪ ಟೈಮ್ ಕೊಟ್ಟು ಸುಮ್ಮನೆ ಇರೋಕೆ ಹೇಳ್ತಾನೆ. ಬಸ್ ಅಲ್ಲಿಂದ ಹೊರಡುತ್ತೆ. ಲಿಯಾನ್ ಹಿಂದೆ ಉಳಿತಾನೆ. ಸ್ವಲ್ಪ ಹೊತ್ತು ಹೋದ್ಮೇಲೆ ವಿಲ್ ಮತ್ತು ಸಿಲ್ವಿಯಾ ಒಂದು ಹೋಟೆಲ್ಗೆ ಹೋಗ್ತಾರೆ. ಎಕ್ಸ್ಟ್ರಾ ಟೈಮ್ ಕೊಟ್ಟು ಅಲ್ಲಿರೋ ಎಲ್ಲ ರೂಮ್ಸ್ನೂ ಬುಕ್ ಮಾಡ್ತಾರೆ. ಮಾಡಿ ಅಲ್ಲಿ ಯಾರಿಗೂ ಇವ್ರ ಬಗ್ಗೆ ಹೇಳ್ದಲೇ ಇರೋ ಹಾಗೆ ರಿಸೆಪ್ಷನಿಸ್ಟ್ಗೆ ಹೇಳ್ತಾರೆ. ವಿಲ್ ಮತ್ತು ಸಿಲ್ವಿಯಾ ಆ ಕಡೆ ಹೋಗ್ತಾ ಇದ್ದಂಗೆನೆ ಒಬ್ಬ ಹೊಸ ಗಿರಾಕಿ ಬರ್ತಾನೆ ರೂಮ್ ಬುಕ್ ಮಾಡೋಕ್ಕೆ ಅಂತ. ಆದರೆ ಹೋಟೆಲ್ ಖಾಲಿ ಇಲ್ಲ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾಳೆ. ಆದರೆ ಅವನು ವಿಲ್ ಮತ್ತು ಸಿಲ್ವಿಯಾನ ನೋಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಫೋರ್ಟಿಸ್ ಮತ್ತು ಅವನ ಗ್ಯಾಂಗ್ ಜನಗಳನ್ನ ಹೆದರಿಸಿ ವಿಲ್ ಮತ್ತು ಸಿಲ್ವಿಯಾ ಬಗ್ಗೆ ಕೇಳ್ತಾ ಇರ್ತಾನೆ. ಶುರುಲಿ ಯಾರೂ ಹೇಳಲ್ಲ. ಯಾಕೆ ಅಂದರೆ ವಿಲ್ ಮತ್ತು ಸಿಲ್ವಿಯಾಯಿಂದ ಈಗ ಎಲ್ಲರ ಹತ್ರ ಟೈಮ್ ಇರುತ್ತೆ. ಆದರೆ ಫೋರ್ಟಿಸ್ ಸಾಯಿಸೋಕ್ಕೆ ಶುರು ಮಾಡ್ತಾನೆ. ಇದರಿಂದ ಹೆದರಿ ಹೋಟೆಲಲ್ಲಿ ವಿಲ್ ಮತ್ತು ಸಿಲ್ವಿಯಾನ ನೋಡಿದ ವ್ಯಕ್ತಿ ಮುಂದೆ ಬಂದು ಎಲ್ಲ ಹೇಳ್ತಾನೆ. ಹೋಟೆಲಲ್ಲಿ ವಿಲ್ ಮತ್ತು ಸಿಲ್ವಿಯಾ ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾರೆ. ಫೋರ್ಟಿಸ್ ಮತ್ತು ಅವನ ಗ್ಯಾಂಗ್ ಇವ್ರ ರೂಮ್ಗೆ ನುಗ್ತಾರೆ. ಫೋರ್ಟಿಸ್ ವಿಲ್ಗೆ ಎಲ್ಲ ಮುಂಚೆ ಹೇಗಿತ್ತೋ ಹಾಗೆ ಆಗಬೇಕು ಅಂತ ಹೇಳ್ತಾನೆ. ಅವನು ವಿಲ್ಗೆ ಟೈಮ್ ಫೈಟ್ ಆಡೋಕ್ಕೆ ಹೇಳ್ತಾನೆ. ವಿಲ್ ಅವನಪ್ಪ ಹೇಳ್ಕೊಟ್ಟಿದ್ದ ಟ್ರಿಕ್ನ ಯೂಸ್ ಮಾಡ್ತಾನೆ. ವಿಲ್ನ ಎಲ್ಲ ಟೈಮ್ ಫೋರ್ಟಿಸ್ಗೆ ಹೋಗ್ತಾ ಇರೋದನ್ನ ಎಲ್ಲ ತುಂಬ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಎಲ್ಲರ ಗಮನ ಅಲ್ಲಿರೋದನ್ನ ನೋಡಿ ವಿಲ್ ಗ್ಯಾಂಗ್ ಮೆಂಬರ್ಸ್ನ ಮತ್ತು ಫೋರ್ಟಿಸ್ನ ಶೂಟ್ ಮಾಡ್ತಾನೆ. ಪೊಲೀಸ್ ಹೋಟೆಲ್ಗೆ ಬರೋ ಅಷ್ಟರಲ್ಲಿ ವಿಲ್ ಮತ್ತು ಸಿಲ್ವಿಯಾ ಅಲ್ಲಿಂದ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ವಿಲ್ ಎಲ್ಲಾದ್ರದ್ದು ಬೆಲೆಗಳು ಜಾಸ್ತಿ ಆಗ್ತಾ ಇರೋದನ್ನ ನೋಡ್ತಾನೆ. ಇವ್ರ ಚಿಕ್ಕ ಪುಟ್ಟ ಕಳ್ತನದಿಂದ ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಾಗುತ್ತೆ. ಸಿಲ್ವಿಯಾಗೆ ಜಾಸ್ತಿ ಟೈಮ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಮಾರನೇ ದಿನ ವೈಸ್ ಜಾಸ್ತಿ ಬಾಡಿಗಾರ್ಡ್ಸ್ ಜೊತೆ ಆಫೀಸಿಗೆ ಬರ್ತಾನೆ. ಅಲ್ಲಿಗೆ ಸಿಲ್ವಿಯಾ ಬರ್ತಾಳೆ. ಅವಳು ವೈಸ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ವೈಸ್ ಅವಳನ್ನ ನಂಬ್ತಾನೆ. ಆದರೆ ಹಿಂದೆಯಿಂದ ವಿಲ್ ವೈಸ್ನ ಹಿಡ್ಕೊತಾನೆ. ಆಮೇಲೆ ವೈಸ್ನ ಕರ್ಕೊಂಡು ವಿಲ್ ಮತ್ತು ಸಿಲ್ವಿಯಾ ಅವನ ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಇರೋ ಸೇಫ್ನ ಓಪನ್ ಮಾಡಿಸ್ತಾರೆ. ಅಲ್ಲಿ 10 ವರ್ಷ ಲಕ್ಷದಷ್ಟು ಟೈಮ್ ಇರುತ್ತೆ. ವೈಸ್ ಆ ಟೈಮ್ನ ಜನರಿಗೆ ಕೊಟ್ಟರೆ ಸಿಸ್ಟಮ್ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಾನೆ. ಆದರೆ ಇಬ್ಬರು ಅವನ ಮಾತನ್ನ ಕೇಳಲ್ಲ. ವೈಸ್ನ ಅವನ ಆಫೀಸಲ್ಲಿ ಬಿಟ್ಟು ಇಬ್ಬರು ಅಲ್ಲಿಂದ ಹೋಗ್ತಾರೆ. ಪೊಲೀಸ್ ಅವರಿಗೆ ಈ ವಿಷಯ ಗೊತ್ತಾಗ್ತಿದ್ದಂಗೆ ವಿಲ್ ಮತ್ತು ಸಿಲ್ವಿಯಾ ತಪ್ಪಿಸ್ಕೋಬಾರ್ದು ಅಂತ ಬ್ರಿಡ್ಜ್ನ ಬ್ಲಾಕ್ ಮಾಡ್ತಾರೆ. ಲಿಯಾನ್ ಕೂಡ ಇವರಿಂದೆ ಹೋಗ್ತಾ ಇರ್ತಾನೆ. ಇದ್ರ ಮಧ್ಯ ಲಿಯಾನ್ ಅವನ ದಿನದ ಟೈಮ್ನ ತಗೊಳ್ಳೋದನ್ನ ಮರಿತಾನೆ. ಪೊಲೀಸ್ ಓಪನ್ ಫೈರ್ ಮಾಡ್ತಾ ಇರ್ತಾರೆ. ಆದರೆ ವಿಲ್ ಕಾರ್ ನಿಲ್ಸಲ್ಲ. ಟೈಮ್ ಝೋನ್ ಗೋಡೆನ ಹೊಡೆದು ಗೆಟೋಗೆ ಬರ್ತಾನೆ. ಲಿಯಾನ್ ವಿಲ್ ಕಾರ್ಗೆ ಗುದ್ದುತ್ತಾನೆ. ವಿಲ್ ತಕ್ಷಣ ಕಾರಿಂದ ಆಚೆ ಬಂದು ಅವನು ಕದ್ದಿದ್ದ ಟೈಮ್ನ ಅಲ್ಲೇ ಇರೋ ಮಾಯಾಗೆ ಕೊಡ್ತಾನೆ. ವಿಲ್ ಮತ್ತು ಸಿಲ್ವಿಯಾ ಸರೆಂಡರ್ ಆಗೋ ಥರ ನಾಟಕ ಮಾಡ್ತಾರೆ. ಲಿಯಾನ್ ಇನ್ನೇನು ಎಲ್ಲ ಮುಗೀತು ಅಂದ್ಕೊಳ್ಳೋ ಅಷ್ಟರಲ್ಲಿ ಹಿಂದೆ ಟೈಮ್ ಇದೆ ಅಂತ ಅನೌನ್ಸ್ ಮಾಡಿದ ತಕ್ಷಣ ಜನ ಎಲ್ಲ ನುಗ್ಗಕ್ಕೆ ಶುರು ಮಾಡ್ತಾರೆ. ಇದ್ರ ಮಧ್ಯ ವಿಲ್ ಮತ್ತು ಸಿಲ್ವಿಯಾ ತಪ್ಪಿಸ್ಕೊತಾರೆ. ಲಿಯಾನ್ ಅಲ್ಲೇ ಇರೋ ಕಾರ್ನ ತಗೊಂಡು ಅವ್ರ ಹಿಂದೆ ಹೋಗ್ತಾನೆ. ಅವನ ಕಾರ್ನ ಬಿಟ್ಟು ಓಡಿ ಇಬ್ರು ಹಿಡಿತಾನೆ. ವಿಲ್ ಲಿಯಾನ್ನ ನೀನು ಗೆಟೋ ಅಲ್ಲಿ ಬೆಳೆದಿದ್ದು ಅಲ್ವಾ ಅಂತ ಕೇಳಿದಾಗ ಲಿಯಾನ್ ತಾನು ಕಷ್ಟಪಟ್ಟು ಆಚೆ ಬಂದ ಹಾಗೆ ಎಲ್ಲರೂ ಬರಬೇಕು ಅಂತ ಹೇಳ್ತಾನೆ. ಅವ್ರನ್ನ ಅರೆಸ್ಟ್ ಮಾಡೋಕೆ ಅಂತ ಲಿಯಾನ್ ಹೋದಾಗ ವಿಲ್ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದರೆ ಸಿಲ್ವಿಯಾ ಮತ್ತು ಅವನ ಹತ್ರ ಟೈಮ್ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಲಿಯಾನ್ ಅವನ ಟೈಮ್ನ ಚೆಕ್ ಮಾಡ್ತಾನೆ. ಅವನ ಹತ್ರ ಕೆಲವು ಸೆಕೆಂಡ್ಸ್ ಮಾತ್ರ ಇರುತ್ತೆ. ಲಿಯಾನ್ ಟೈಮ್ ಖಾಲಿಯಾಗಿ ಅವನು ಅಲ್ಲೇ ಸತ್ತೋಗ್ತಾನೆ. ವಿಲ್ ಮತ್ತು ಸಿಲ್ವಿಯಾ ಹತ್ರ ಕೂಡ ಕೆಲವು ಸೆಕೆಂಡ್ಸ್ ಮಾತ್ರ ಇರುತ್ತೆ. ವಿಲ್ಗೆ ಪೊಲೀಸ್ ಕಾರಲ್ಲಿ ಟೈಮ್ ಇರೋದು ನೆನಪಾಗುತ್ತೆ. ಇಬ್ಬರು ಲಿಯಾನ್ ಕಾರ್ ಹತ್ರ ಓಡ್ತಾರೆ. ವಿಲ್ ಬೇಗ ಹೋಗಿ ಟೈಮ್ ತಗೊಂಡು ಸಿಲ್ವಿಯಾ ಹತ್ರ ವಾಪಸ್ ಬಂದು ಅವಳನ್ನ ಕಾಪಾಡ್ತಾನೆ. ವೈಸ್ ಎಲ್ಲ ಮುಗೀತು, ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗ್ತಾನೆ. ಜನ ಎಲ್ಲ ಬೇರೆ ಟೈಮ್ ಝೋನ್ಗೆ ಹೋಗ್ತಾರೆ. ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಆಗುತ್ತೆ. ಪೊಲೀಸ್ ಕೂಡ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗ್ತಾರೆ. ವಿಲ್ ಮತ್ತು ಸಿಲ್ವಿಯಾ ಸಿಗಾಕೊಳ್ಳೋದೇ ಇಲ್ಲ. ಅವರು ಒಂದಾದ್ಮೇಲೆ ಒಂದು ದೊಡ್ಡ ದೊಡ್ಡ ಬ್ಯಾಂಕ್ಸ್ನ ಕದೀತಾ ಹೋಗ್ತಾರೆ.
ನಿಮಗೆ ಈ ಕತೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಮೂವಿ ರೀಕ್ಯಾಪಲ್ಲಿ.